ಕರ್ನಾಟಕದಲ್ಲಿ ಶುದ್ಧರು ಅವತಾರ ಧಾರಣ ಮಾಡ್ತಕ್ಕಂಥ ಸ್ಥಾನ ಇದು. ಆಮೇಲೆ ಹನುಮಂತ ದೇವರು ಜನಿಸ್ತಕ್ಕಂಥದ್ದು ಕರ್ನಾಟಕ. ಆಮೇಲೆ ಶ್ರೀರಾಮಚಂದ್ರ ಜನಿಸಬೇಕಾದ್ರೆ ಕರ್ನಾಟಕದ ಶೃಂಗಗಿರಿ ಅಂತಕ್ಕಂಥ ಯಾವ ಗುರುಗಳ ಅನುಗ್ರಹದ ಮೂಲಕವಾಗಿ ಅವರು ಯಜ್ಞದ ಉತ್ಪತ್ತಿ ಇರ್ತಕ್ಕಂಥವ್ರು ಶ್ರೀರಾಮಚಂದ್ರ ಕೂಡ ಅವತಾರ ಮಾಡಿರ್ತಕ್ಕಂಥದ್ದು. ಈಗ ಒಂದಲ್ಲ ಎರಡಲ್ಲ, ವೇದಗಳಿಗೆ ಕನ್ನಡ ಭಾಷೆ ವೇದಗಳಿಗೆ ಭಾಷೆ ಬರೆತಕ್ಕಂಥ ಗ್ರಂಥ, ಭಾಷೆ ಬರೆತಕ್ಕಂಥದ್ದು ಕರ್ನಾಟಕ ಅಂತ. ಕನ್ನಡ ಅದು ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅದಕ್ಕೆ ಭಾಷೆ ರಚನೆ ಮಾಡೋದು. ಯಾವುದೇ ದೃಷ್ಟಿಯಿಂದ ವಿಚಾರ ಮಾಡೋದು ಕರ್ನಾಟಕ ಅಂತಕ್ಕಂಥ ಭಾಳ ವಿಶೇಷವಾದ ನಮಗೂ ಇದೇ ವಿಶೇಷ. ಇದು ಕೂಡ ಈ ಚಪ್ಪಾಳಿ ತಡ್ತಾರೆ ಏನು ಕಲ್ಪನೆ ನಾವು ಯಾಕೆ ಹೇಳ್ತಾ ಇದ್ದೀವಿ, ಚಪ್ಪಾಳಿ ತಡ್ ನಂತರ ಅನಿಸ್ತು ಮತ್ತು ವಿಶೇಷ ಅಂತ. ಏಕೆಂದರೆ ಕರ್ನಾಟಕ ಅನ್ನೋದು ಹಾಗದ ಅನೇಕ ಮಹಾತ್ಮರಿಂದ ಕೂಡಿಕೊಂಡು ಸುಂದರವಾಗಿದ್ದುಕೊಂಡು ಮತ್ತು ಇನ್ನೂ ಕೂಡ ಎಷ್ಟು ಶಾಂತ ಅಂದ್ರೆ ಭಾಳ ಶಾಂತ ಅದ. ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿ ನೋಡಿರಿ ಎಷ್ಟು ಶಾಂತ ಬೇರೆ ಕಡೆ ಹೇಳಿ. ಇಲ್ಲಿ ಭಾಳ ಶಾಂತ ಅದು. ಅಕಸ್ಮಾತ್ ಏನಾದರೂ ದುಷ್ಟರು ಬಂದು ಏನೋ ಭಯೋತ್ಪಾದಕರು ಬಂದು ಏನೋ ಬಾಂಬ್ ತಯಾರು ಮಾಡ್ತಾರೆ ಮತ್ತೇನು ಮಾಡ್ತಾರೆ ತಂದರೂ ಅದೇ ಇರ್ತಕ್ಕಂಥ ಹಾನಿ ಅದ ನೋಡ್ರಿ ಒಂದು ಕಡೆ. ಅದಕ್ಕೆ ಭಾಳ ಶಾಂತವಾಗಿರ್ತಕ್ಕಂಥದ್ದು ಕರ್ನಾಟಕ ಅಂದ್ರೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಶಾಂತಿಯನ್ನು ನೀಡ್ತಕ್ಕಂಥದ್ದು. ಶಾಂತ ಇರ್ತದೆ, ಭಾಳ ಶಾಂತದ್ದು. ಎಲ್ಲಿ ಶಾಂತದಲ್ಲ ಅಲ್ಲಿ ದೇವತರು ವಾಸ ಮಾಡ್ತಾರೆ. ಶಾಂತಿದ್ದಲ್ಲಿ ಎಲ್ಲಿ ಶಾಂತಿ ಇರೋದು ಗುರುಗಳು ವಾಸ ಮಾಡ್ತಾರೆ. ಎಲ್ಲಿ ಶಾಂತಿ ಇರ್ತಾವೆ ನೋಡ್ರಿ ಅಲ್ಲಿ ವಾಸ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗೂ ಶಾಂತಿ ಇರೋ ಮೂಲಕವಾಗಿ ಅನೇಕ ಜನ ಮಹಾತ್ಮರು ನಮ್ಮಲ್ಲಿ ಅವತಾರ ಮಾಡಿದರು. ಅಂಕಲಿಡೆ ಸಿದ್ದೇಶ್ವರ ಗುರುಗಳು ಒಂದೇ ದೇಹದಿಂದ 777 ವರ್ಷ ಬಾಳಿದ್ದಾರೆ. ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥದ್ದು. ಬೀದರ ಜಿಲ್ಲೆಯಲ್ಲಿ ಜಗಜ್ಯೋತಿ ಬಸವೇಶ್ವರಾಗಿ ಹೋದರು. ಅಲ್ಲಿ ಬಸವ ಕಲ್ಯಾಣ ಅಂತ ಈಗಲೂ ಕೂಡ ಹೋಗಿ ನೋಡಬೇಕು. ಅದಕ್ಕಂಥ ವಿಶೇಷತೆ ಇರತಕ್ಕಂಥದ್ದು. ಅದು ಸಹ 3 ಸುತ್ತಿನ 4 ಸುತ್ತಿನ ಕೋಟೆ ಅದ ಅಲ್ಲಿ ಬಿಜ್ಜಳ ಮಹಾರಾಜರ ಅರಮನೆಗೆ. ಅಲ್ಲಿ ಒಳಭಾಗ ಸಿಂಹಾಸನ ಇಲ್ಲ, ಅಷ್ಟು ಬದಲು ಇರ್ತಕ್ಕಂಥ ಕೋಟೆ ಅದ, ಎಲ್ಲ ಅದ. ಸಿಂಹಾಸನ ಏಕಿಲ್ಲ. ಶರಣರಲ್ಲಿ ಕೂಡ ಒಂದು ಸಾಮರ್ಥ್ಯ ಇತ್ತು. ಎಂಥ ಸಾಮರ್ಥ್ಯ ಇತ್ತು ಅಂದ್ರೆ ಒಂದ್ಸಲ ಬಿಜ್ಜಳ ಮಹಾರಾಜ ತನ್ನ ರಾಜ್ಯಾಡಳಿತ ಮಾಡ್ತಕ್ಕಂಥ ಸಮಯದಲ್ಲಿ ಕೊಂಡೆ ಮಂಚಣ್ಣವರು ಅರ್ಥೇನು? ಕೊಂಡೆ ಅದಕ್ಕೆ ಇರ್ತವ ಆ ಚೋಳ ಕಚ್ಚಿಬಿಡ್ತಲ್ಲ, ಅದಕ್ಕೆ ಚೋಳಿನಂತೆ ಯಾವತ್ತೂ ಕೆಟ್ಟನ್ನು ಉಂಟು ಮಾಡ್ತಕ್ಕಂಥ ಕೊಂಡೆ ಮತ್ತು ಮಂಚ ಮೇಲೆ ಕೊಂಡೆ ತೊಗೊಂಡೇ ಬರೋದು. ಅದಕ್ಕೆ ಕೊಂಡೆ ಮಂಚಣ್ಣ ಅಂತ ಹೆಸರಿಟ್ರು. ಅಂಥ ಮಂಚಣ್ಣ ಒಂದು ಸಲ ಮಹಾರಾಜರು ಹೋಗಿ ಹೇಳಿರ್ತಾರೆ, ಮಹಾರಾಜರೇ ಹೇಳಪ್ಪ ಏನು ವಿಶೇಷ ಅದ ಹೇಳ್ರಿ. ಇಲ್ಲ, ಜಗಜ್ಯೋತಿ ಬಸವೇಶ್ವರರು ಭಾಳ ವಿಶೇಷವಾಗಿರ್ತಕ್ಕಂಥವ್ರು, ಶರಣರು, ದೊಡ್ಡವರು, ಹಾಗೆ ಹೀಗೆಲ್ಲ ಅಂತಾರೆ. ಆದರೆ ನಿಮ್ಗೆ ಯಾವಾಗಲೂ ಮೋಸ ಮಾಡ್ತಾನೆ, ನಿಮ್ಗೆ ಗುರ್ತಿಲ್ಲ ಅಂತ. ಕೊಂಡೆಯ ಮನ್ಸಣ್ಣ ಇದು ಚೋಳು ಕಚ್ಚಿಬಿಡ್ತೀರಿ, ಅವ್ರದ್ದು ಇರಲಿ, ಏನು ಮೋಸ ಮಾಡ್ತಾನೆ? ಏನಿಲ್ಲರಿ, ಬಸವೇಶ್ವರ ಕೈ ಒಳಗೆ ಬೆರಳಲ್ಲಿ ಒಂದು ಉಂಗುರದ ಅವು ಬಂದು ನಿಮ್ಗೆ ನಮಸ್ಕಾರ ಮಾಡ್ತಾರಲ್ಲ, ನಮಸ್ಕಾರ ಮಾಡುವಾಗ ಆ ಉಂಗುರದಲ್ಲಿ ಒಂದು ಶಿವಲಿಂಗ ಅದ. ಕೂಡಲ ಸಂಗಮ ದೇವನ ಪ್ರತಿರೂಪ ಇರ್ತಕ್ಕಂಥದ್ದು ಅಲ್ಲಿ ಲಿಂಗದ. ಆ ಶಿವಲಿಂಗಕ್ಕೆ ನಮಸ್ಕಾರ ಮಾಡ್ತಾ ನಿಮಗೆ ನಮಸ್ಕಾರ ಮಾಡುವುದಿಲ್ಲ. ರಾಜರಾಗಿ ದೊಡ್ಡ ಅವರು ಹೀಗೆಲ್ಲ ನೀವು ನಮಸ್ಕಾರ ಮಾಡ್ತಕ್ಕಂಥ ಅವಶ್ಯ ಮಾಡುವುದಿಲ್ಲ. ಅವ್ರ ಥರ ಆಟೋ ಭಾಳ ಚೋಳು ಏರಿದ್ದಿಲ್ಲ. ಅವ್ರು ಹೇಳಿದರು, ಇಲ್ಲ ಒಂದು ಮಾಡಲಿ, ಲಿಂಗಕ್ಕೆ ಮಾಡಿದ್ರೆ ಕೆಟ್ಟೇನು, ದೇವ್ರಿಗೆ ಮಾಡ್ತಾರೆ. ತಂದು ಇಷ್ಟು ದೇವ್ರಿಗೆ ನಮಸ್ಕಾರ ಮಾಡೋದಿಲ್ಲ, ಸ್ವಲ್ಪ ನಾವು ಕೂಡ ಮಾಡ್ತೀವಲ್ಲ, ದೇವ್ರಿಗೆ ಮಾಡ್ತೀವಿ, ಮಾಡಲಿ ಅಂತ. ಹಾಗಲ್ರಿ, ಅಲ್ಲ, ತಾವು ರಾಜರು, ಅತ್ಯಂತ ಶ್ರೇಷ್ಠರು, ಇಂಥವರಿಗೆ ಅವ್ರು ಮಾಡುವಾಗ ನಮಸ್ಕಾರ ರೀ ಉಂಗುರಿಗೆ ಮಾಡ್ತಾ ಇದ್ದಾರೆ ತಂದ್ರೆ ಲಿಂಗಕ್ಕೆ ಅವಮಾನ ಸಹನೀಯ ವಿಷಯ ಅದು. ಇನ್ನುಳಿದವ್ರು ಏನು ತಿಳ್ಕೊತಾರೆ ತಮ್ಮ ಬಗ್ಗೆ, ಎಷ್ಟು ಅಸಹ್ಯ ಆಗ್ತದೆ. ಅದಕ್ಕಾಗಿ ನೀವು ಇವತ್ತು ಪರೀಕ್ಷೆ ಮಾಡಿ,
ಇವತ್ತು ಬಂದು ನಿಮಗೆ ನಮಸ್ಕಾರ ಮಾಡ್ತಾರಲ್ಲ, ಆ ಸಮಯದಲ್ಲಿ ನಮಸ್ಕಾರ ಮಾಡೋ ಯಾರಿಗೆ ಮಾಡ್ತಾರೆ ನೋಡಿಬಿಡ್ರಿ. ನಿಮಗೆ ನಮಸ್ಕಾರ ಮಾಡೋದಿಲ್ಲ, ಲಿಂಗಕ್ಕೆ ನಮಸ್ಕಾರ ಮಾಡ್ತಾರೆ. ಆಯಿತು, ಮುಂದೆ ಏನು ಮಾಡೋದು ಅಂತ ಸಲಹೆ ಕೇಳ್ಬೇಕಾದ್ರೆ ದುಷ್ಟರನ್ನ ಕೇಳಬಾರ್ದ್ರಿ, ಕಳ್ಳರನ್ನ ದಾರಿ ಕೇಳ್ತಾರೋ. ಏನು ರೀ ಯಜಮಾನ್ರೆ, ಮತ್ತು ನಮ್ಮ ಹತ್ತಿರ ಭಾಳಷ್ಟು ಹಣ ಅದ, ಮುತ್ತು ರತ್ನ ವಜ್ರಗಳು, ಮುತ್ತಿನ ವ್ಯಾಪಾರ ಮಾಡ್ಲಿಕ್ಕೆ ಹಡಗಕ್ಕೆ ಹೋಯ್ದ್ವಿ, ಎಲ್ಲ ತೆಗೆದುಕೊಂಡ್ಬಂದ್ವಿ, ಮತ್ತು ನಾವು ಯಾವ ಕಡೆ ಹೋದ್ರೆ ಚೆನ್ನಾಗಿರ್ತದೆ. ಅವ್ರ ಇಲ್ಲಿ ಇದು ಬಳ್ಳಾರಿ ಜಾಲಿದೆ ನೋಡ್ರಿ, ಇದ್ರೊಳಗಿಂದ ಹಾಸಿ ಮುಂದೆ ಹೋಗ್ಬಿಟ್ರಿ, ಅದು ಭಾಳ ಎಲ್ಲ ಮುಂದೆ ಅಗದಿ ಅನುಕೂಲ, ಅದು ಭಾಳ ಚಲೋ ಅದು. ಮತ್ತು ಅಲ್ಲ ಮತ್ತೆ ತಗೊಂಡು ಬೇರೆ ಇದಾರೆ ಅಂತ ಅದು ಡಾಂಬರ್ ರಸ್ತೆ ಮಾಡ್ಯಾರ ಸರಿ ಅದ ರೀ. ಆದ್ರೆ ಮುಂದೆ ಹೋಗಿ ಭಾಳ ಕೆಟ್ಟದ, ನಿಮ್ಮ ಗಾಡಿನ ಮುಂದೆ ಹೋಗೋದಿಲ್ಲ, ಈ ದಾರಿ ಮುಂದೆ ಚಲೋ ಇದು ಹೋಗಿಬಿಡ್ರಿ. ಅವರು ಆಯ್ತಪ್ಪ ಈ ದಾರಿಯಿಂದ ಹೋದ್ರಿ. ಮುಂದೆಲ್ಲ ಬಳ್ಳಾರಿ ಕಂಟಿ ಒಳಗೆ ಬರೀ ಕಳರ್ ತುಂಬಿದ್ರು, ಬಂದೆಲ್ಲ ಮುತ್ತ ರತ್ನ ವಜ್ರ ವೈಡೂರು ಎಲ್ಲ ಕಸ್ಕೊಂಡ್ಬಿಟ್ರು. ಅವ್ರನ್ನೂ ಬದುಕಿ ಬರಬೇಕಾದ್ರೆ ಸಾಕಾಗಿ ಹೋಗ್ಬಿಡ್ತು. ಕೊನೆಗೆ ನಮಸ್ಕಾರ ಮಾಡಿ ಏನೂ ಮಾಡಿ ಅಲ್ಲಿಂದ ಪಾರಾಗಿ ಹೋಗಿ ನಾವು ಕಳ್ಳರಿದ್ದೀವಿ ಹೊರಗೆ ಅಕಸ್ಮಾತ್ ಹೋಗಿ ಹೇಳಿದ್ರೆ ನನ್ನ ಶಿರಸ್ಥಾನ ಉಳಿದಿಲ್ಲ ಅಂತ ಹೇಳಿದ್ರು. ಮತ್ತೇನು ಮಾಡೋದು? ಕಳ್ಳರ ದಾರಿ ಕೇಳಿದ್ರೆ ಏನು ಮಾಡೋದು? ಅವ್ರು ಸರಿ ಕೇಳಿದ್ರು. ಬಿಜ್ಜಳ ಮಹಾರಾಜ ಕಳ್ಳರನ್ನ ಕೇಳಿದ್ರಿ, ಮುಂದಿನ ಗತಿ ಏನು ಮಾಡ್ಬೇಕು ನಾವು? ಹೇಳಿದ್ರು, ಆ ಉಂಗುರದಲ್ಲ ಉಂಗುರವನ್ನು ಬಿಚ್ಚಿಸಿ ನಿಮಗೆ ನಮಸ್ಕಾರ ಮಾಡಿಕೊಡ್ರಿ. ಉಂಗುರ ಬಿಚ್ಚಿಟ್ಟು ಮಾಡ್ಬೇಕು ನಮಸ್ಕಾರ, ಅದು ಖರೆ ನಮಸ್ಕಾರ, ನನ್ನ ಅಭಿವೀಕ್ಷ. ಆಯಿತು, ಅವರು ಬಿಜ್ಜಳ ಮಹಾರಾಜರು ಕೂತಾರೆ. ಯಥಾ ಪ್ರಕಾರ ಜಗಜ್ಯೋತಿ ಬಸವೇಶ್ವರ ಆಗಮಿಸಿದರು. ಆಗಮಿಸಿದ ನಂತರ ನಮಸ್ಕಾರ ಮಾಡ್ಲಿಕ್ಕಿದ್ದಾರೆ ಇವರು ಮಹಾರಾಜರ. ಅದು ನೋಡ್ರಿ ಹೇಗೆ ಮಾಡ್ತಾರಂತ ಮಹಾರಾಜರು ನೋಡಿದರು. ಅವ್ರು ನಮಸ್ಕಾರ ಮಾಡುವಾಗ ಹೀಗೆ ಇಲ್ಲಿ ಲಿಂಗ ಇತ್ತು, ಆ ಲಿಂಗಕ್ಕೆ ಹೀಗೆ ನಮಸ್ಕಾರ ಮಾಡ್ಯವ್ರು. ಅವರು ಹಿಂಗೆ ಹೋಗೋಣಕ್ಕೆ ಅಂದ್ರೆ ಸರಿ, ನೀ ಹೇಳಿ ಸರಿ, ನಾ ಹೇಳಿ ಸರಿ ಇತ್ತಲ್ಲ ರೀ, ನೀವು ಹೇಳಿ ಸರಿ ಅದು. ಕೊನೆಗೆ ನಾ ಹೇಳ್ತದ್ದು ಮಾಡ್ಬೇಕ್ರಿ ಅಂತೇಳಿ ಸ್ವಾಮಿ ಮಾಡಿದರು. ಅವ್ರು ಹೇಳಿದರು, ಬಸವೇಶ್ವರ ಏನು ರೀ ಮಹಾರಾಜರು, ನೀವು ನಮಸ್ಕಾರ ಮಾಡ್ತೀರಿ, ನೀವು ಮಾಡ್ತಕ್ಕಂಥ ನಮಸ್ಕಾರ ಅದು ಸರಿಯಿಲ್ಲ. ನೀವು ನಮಸ್ಕಾರ ಮಾಡ್ಬೇಕಾದ್ರೆ ನಿಮ್ಮ ಕೈಯೊಳಗಿರ್ತಕ್ಕಂಥ ಉಂಗುರವನ್ನು ಬಿಚ್ಚಿಟ್ಟು ನಮಸ್ಕಾರ ಮಾಡಿರಿ ಅಂತ ಹೇಳಿದರು. ಜಗಜ್ಯೋತಿ ಬಸವೇಶ್ವರ ಹೇಳಿದರು, ಮಹಾರಾಜರೇ ಚೋಳಿನ ಕೊಂಡಿದ್ದು ಕಡಿಸ್ಕೊಂಡಿದ್ದೀರಿ, ವಿಷಯ ಇರ್ಲಿಕ್ಕತ್ತದ, ಏರ್ತಾ ಹೆಚ್ಚಾಗ್ಯದ, ಭಾಳ ಹೆಚ್ಚಾಗ್ಯದ, ಇನ್ನೊಂದು ಸ್ವಲ್ಪ ಒಳಗೆ ಹೋಗಬಹುದು, ಅದಕ್ಕೆ ಅದ್ರ ಮಾತು ಕೇಳೋದು ಯೋಗ್ಯ ಅಲ್ರಿ. ಹಾಗೆ ಬಿಚ್ಚಿಟ್ಟು ನಮಸ್ಕಾರ ಮಾಡಿದ್ರೆ ಸರಿ ಆಗ್ತಾಯಿಲ್ಲ, ಅಪಾಯ ಆಗ್ತದೆ. ಏನು ಅಪಾಯ ಆಗ್ತದೆ? ಏನಪ್ಪ ಆಯ್ತಾರೆ ಮಹಾರಾಜರ, ತಾವು ಮಹಾರಾಜ ಇದ್ದರೆ ನಮಸ್ಕಾರ ಮಾಡಬೇಕು, ಮಾಡ್ತ ಹೇಳ್ರಿ ಅಂತ ಹೇಳಿದ್ರಿ. ಬಿಜ್ಜಳ ಮಹಾರಾಜರಿಗೆ ಬಸವೇಶ್ವರ ಹೇಳಿದರು, ಮಹಾರಾಜರನ್ನ ಮಾಡ್ತಾಯಿದ್ದೆ ನಮಸ್ಕಾರ, ಆದರೆ ಒಂದು ಕ್ಷಣ ನೀವು ಶಿವಾಸನ ಬಿಟ್ಟು ಸ್ವಲ್ಪ ಬಾಜು ನಿಲ್ರಿ, ಕೆಳಗಿರದ ಒಂದು ಸಲ ಶಿವಾಸನ ನಮಸ್ಕಾರ ಮಾಡ್ತಾರೆ, ನಿಮ್ಮ ಪೂರ್ವಜರದವ್ರು ಅವ್ರಿಗೆ ಮಾಡಿ ನಿಮ್ಗೆ ನಮಸ್ಕಾರ ಮಾಡ್ತಾಯಿದ್ದೀರಿ. ಆದ್ರೆ ಆ ಬಿಜ್ಜಳ ಮಹಾರಾಜರಿಗೆ ಕೊಂಡೆ ಮಸ್ತಾನ ಹೇಳ್ತಾರೆ, ನೋಡಿ ಮಹಾರಾಜರ ಎಷ್ಟು ಅಹಂಕಾರದ ಬಸವನಲ್ಲಿ, ನಿಮ್ಮ ನಮಸ್ಕಾರ ಮಾಡಿ ನಿಮ್ಮ ಸಿಂಹಾಸನ ಮಾಡ್ತಾಯಿದ್ದಾನೆ ಹೊರ್ತಾ ನಿಮಗೆ ಮಾಡಿದ್ರು ಅಂತ ಹೇಳ್ತಾರಂದ್ರೆ ಎಷ್ಟು ಅಹಂಕಾರ ಇರಬೇಕು ಅಂತಕೊಂಡು ಹೇಳಿದ ಮಹಾರಾಜರದು. ಏನಿಲ್ಲ, ನಮಸ್ಕಾರ ಮಾಡು, ಏನಾಗ್ತದೆ ಆಗಿರುತ್ತೆ, ಸರಿ ಅದ ರೀ ಮಹಾರಾಜರ, ಹಾಗೆ ಸರಿ ಇಲ್ಲ, ನೀವು ಒಂದು ಸ್ವಲ್ಪ ಬರ್ರಿ, ನಂತರ ಕಲೆ ಕೊಡ್ರಿ, ನಾ ನಿಮ್ಗೆ ನಮಸ್ಕಾರ ಮಾಡ್ತಾನೆ. ಒಂದು ಸಲ ಮಾಡಿದ್ರೆ ಏನಾಗ್ತದೆ, ಒಂದು ಸಲ ಅಷ್ಟೇ, ಒಂದು ಸ್ವಲ್ಪ ಸರ್ ನಿಲ್ರಿ ಮಾಡ್ತಾನೆ, ನಂತರ ನಿಮ್ಗೆ ಮಾಡ್ತಾನೆ ರೀ. ಆಯಿತು ಅಂತಕೊಂಡು ಹೇಳಿ ಸಿಂಹಾಸನ ಬಿಟ್ಟು ಕೆಳಗಿಳಿದು ಅವು ಅಪಚಾರ ಹೀಗೆ ಮಾಡ್ತಕ್ಕಂಥದ್ದು ಅಸಹ್ಯ ಅಂತ ಜಿಗಿದಾಡಿದ್ರಿ. ಆದರೂ ಬಿಜ್ಜಳ ಮಹಾರಾಜ ಸ್ವಲ್ಪ ಸರ್ ನಿಂತರ ನಮಸ್ಕಾರ ಮಾಡೋದು ನನ್ನ ಕೂಡಲು ಸಂಗಮ ದೇವರಿಗೆ ನಮಸ್ಕಾರ ಮಾಡ್ತಾರೆ ಮಾಡುವಾಗ ಅವರು ಈಗ ನಮಸ್ಕಾರ ಮಾಡಿದ್ರಿ, ನಾ ಮಾಡಿರ್ತಕ್ಕಂಥ ನಮಸ್ಕಾರ ಸಿಂಹಾಸನಕ್ಕೆ ಸಮರ್ಪಿತವಾಗಿರ್ತಿದ್ರಿ. ಒಂದೇ ಒಂದು ಕ್ಷಣ ಭಗ್ಗಂತ ಉರಿ ಎತ್ತಿ ಸಿಂಹಾಸನ ಸುಟ್ಟು ಬೂದಿ ರಾಶಿಯಾಗಿ ಕೆಳಗೆ ಬಿದ್ದುಬಿಡ್ತಾರೆ. ಕೊಂಡೆ ಮಚ್ಚಾಣ ಹೊರಗೆ ಓಡೋಗಿದ್ರಿ. ಚೋಳ ಕಚ್ತಾವ ನೋಡ್ರಿ ನೀವು, ಕಚ್ಚಿದ ಹುಡುಕ್ರಿ ಅವನ ಸಿಗ್ತದ, ಎಲ್ಲೋ ಹೋಗಿ ಅಡಿಗೆ ಅದು ಹುಡುಕಿ ತೆಗಿಬೇಕು, ಕಡಿತಾನೋ ಅಷ್ಟೊಳಗೆ ಎಲ್ಲಿ ಹೋಗಿ ಅಡಿಗೆ ಹೊರಗೆ ಓಡೋಗಿದ್ದ. ನಿಂತವ್ರು ನಿಂತಿರಲ್ಲ
ಮಹಾರಾಜರೊಬ್ಬರೇ ಇದ್ದರು. ಮಹಾರಾಜರನ್ನು ನೋಡಿ ದಿಕ್ಕ ತಿಳಿಲ್ಲ ಮಹಾರಾಜರಿಗೆ, ದಿಕ್ಕ ತಿಳಿಲ್ಲ. ಹೇಳಿದರು ಮಹಾರಾಜರು ಶಿವಾಸ್ತ ಮೇಲೆ ಕೂತ ಮಾಡ್ತಾರೆ ನಮಸ್ಕಾರ. ಶಿವಾಸ್ತ ಎಲ್ಲಿ ಕೂಡುದು? ಶಿವಾಸ್ತ ಹೋಗಿದ್ದೀವಿ. ಶಿವಾಸನ ಸುಟ್ಟು ಬಸ್ ಕೂಡುದಿಲ್ಲ ಮಹಾರಾಜ. ಶಿವಾಸನ ಕೂಡ್ರಿ ನಮಸ್ಕಾರ ಮಾಡ್ತಂತಂದ್ರು. ಬಸವ ಶಿವಾಸನ ಮೊದಲು ಹಾಳಾಗಿ ಹೋತು. ಇನ್ನು ನೀ ಮಾಡ್ಬೇಕಾದ್ರೆ ನನಗೆ ನಮಸ್ಕಾರ ಮಾಡಬೇಕು, ನಾನು ಹೋಗೋದಾಗ್ತದೆ. ನಿನ್ನ ಯಾವ ದೇವರು ಇಷ್ಟ ದೇವ್ರಿದಲ್ಲ ಆ ನಮಸ್ಕಾರ ಅವ್ರಿಗೆ ಸಲ್ಲಲಿಪ್ಪ. ಕೊಂಡೆ ಮನ್ಸನ್ನ ಮಾತನ್ನು ಕೇಳಿ ನಾ ಹಾಳಾದೆ, ನೀನು ಮಾಡ್ತಕ್ಕಂಥದ್ದು ಸರಿ ಅದು ಮಹಾರಾಜ ಅಂತಕೊಂಡು ಮಹಾರಾಜ ತಗೊಂಡು ಹೇಳಿ ಮಹಾರಾಜರು ಮರಳಿ ಜಗಜ್ಯೋತಿ ಬಸವೇಶ್ವರಿಗೆ ಕರ ಮುಗಿದರು. ಯಾರು ಮಾಡ್ಬೇಕೈತಿ ನಮಸ್ಕಾರ? ಮಹಾರಾಜ ಏನು ಮಾಡ್ತಾರೆ? ದಿನಾನು ಮಾಡ್ತಿದ್ರು ಮಹಾರಾಜರಿಗೆ ನಮಸ್ಕಾರ ಮಾಡ್ತಿದ್ರು. ಆದ್ರೆ ಮಾಡ್ತಿರಲಿಲ್ಲ, ಆ ಪ್ರಕಾರ ಮಾಡ್ತಿರ್ಲಿಲ್ಲ. ಮಾಡಿಸ್ಕೋಬೇಕು ಅನ್ನೋ ಬುದ್ಧಿ ಯಾವಾಗ ಗೊತ್ತಲ್ರಿ? ಆಗ ಹಾಳಾದವ್ರು ಮಹಾರಾಜರಾದರು ಏನೋ ಬಸವಣ್ಣವ್ರಾದ್ರು. ಅದಕ್ಕೆ ಇನ್ನೊಬ್ಬರು ಮಾತು ಕೇಳಿ ಏನಂತಂದ್ರೆ ಹೀಗಾಗಿ ಹೋಗ್ಬಿಡ್ತದೆ. ಅದಕ್ಕೆ ನಾವು ಯಾರ ಮಾತನ್ನು ಕೇಳಬೇಕು, ಯಾರ ಮಾತನ್ನು ಕೇಳಬಾರ್ದು, ಮತ್ತು ಮನುಷ್ಯ ಹೇಗಿರಬೇಕು ಹೇಗಿರಬಾರ್ದು, ಎಂಥವ್ರ ಸಂಘ ಇರಬೇಕು ಎಂಥವ್ರ ಸಂಘ ಇರಬಾರ್ದು ಅನ್ನೋದನ್ನು ಮೊದಲು ವಿಚಾರ ಮಾಡಬೇಕು. ಏಕೆಂದ್ರೆ ಪ್ರಮಾಣ ಹೇಳ್ತದೆ ಅವಿಚಾರೇಣ ಕೃತೋ ಬಂಧ ವಿಚಾರೇಣ ಇವ ನಿವರ್ತತೆ ಅಂತ. ಅವಿಚಾರದಿಂದ ಬಂಧನ, ಈ ಬಂದ ಅಂದ್ರೆ ಜನನ ಮರಣಾತ್ಮಕ ಇರ್ತಕ್ಕಂಥದ್ದು. ಇದು ಬಂದದ್ದು ಅವಿಚಾರದಿಂದ ಬಂದದಪ್ಪ ನಮ್ಮ ಜನ ಮರಣ. ನಾವು ಸಚ್ಚಿದಾನಂದನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಇದ್ದೀವಿ. ಆ ಪರಬ್ರಹ್ಮ ಸ್ವರೂಪ ಇದ್ದು ಸತ್ಯದ. ಆದ್ರೆ ನಮ್ಗೆ ಅವಿಚಾರಿಗಳ ಸಂಘದ ಮೂಲಕ, ಅವಿಚಾರ ಇರ್ತಕ್ಕಂಥ ಸಂಘದ ಮೂಲಕ ನಮಗೆ ಅವಿಚಾರ ಬಂದರಿಂದ ಇಲ್ಲಿ ನಮ್ಮ ಜನ ಮರಣಾತ್ಮಕವಾಗಿರ್ತಕ್ಕಂಥ ಈ ಸಂಸಾರ ಬಂಧನ ಪ್ರಾಪ್ತಿಯಾಗಿದೆ. ಈ ಬಂಧನ ನಿವೃತ್ತಿಗೋಸ್ಕರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ರೊಳಗೆ ಶರಣಾಗಬೇಕು. ಆಗ ನಮ್ಮ ಉದ್ಧಾರ ಆಗ್ತದೆ. ಇರೋದು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಮಾಣ ಆಯಿತು. ಅವಿಚಾರೇಣ ಕೃತೋ ಬಂಧ ವಿಚಾರೇಣ ಇವ ನಿವರ್ತತೆ. ಅವಿಚಾರದಿಂದ ಬಂದಿರ್ತಕ್ಕಂಥ ಬಂಧ ಕೇವಲ ವಿಚಾರದಿಂದಲೇ ನಿವೃತ್ತಿ ಮಾಡಿ ಗೊತ್ತ ಹೊರತಾಗಿ ವಿಚಾರದಿಂದ ನಿವೃತ್ತಿ ಅಂತಕ್ಕಂಥ ಆಗೋದಿಲ್ಲ ಅಂತ. ಬ್ರಹ್ಮಜ್ಞಾನದಿಂದ ಸಂಸಾರ ಇದೆ, ಬ್ರಹ್ಮಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗ್ತದೆ. ಸಂಸಾರದಿಂದ ಜ್ಞಾನದಿಂದ ನಮ್ಮ ಮೋಕ್ಷ ಪ್ರಾಪ್ತಿ ಆಗ್ತದಂದ್ರೆ ಬ್ರಹ್ಮಜ್ಞಾನ ಬೇಕಾಗಿರಲಿಲ್ಲ. ಯಾವ ಶ್ರೋತ್ರಿಯ ಬ್ರಹ್ಮ ಸದ್ರುಗಳಾಗಲಿ, ವೇದಗಳಾಗಲಿ, ಉಪನಿಷತ್ತುಗಳಾಗಲಿ, ಬ್ರಹ್ಮಸೂತ್ರ ಆಗಲಿ, ಭಗವದ್ಗೀತೆ ಯಾವ ಗ್ರಂಥ ಅವಶ್ಯಕತೆ ಇರಲಿಲ್ಲ. ಬ್ರಹ್ಮಜ್ಞಾನದಿಂದ ಮೋಕ್ಷ ಆಗ್ತದಂದ್ರೆ ಮೋಕ್ಷ ಬ್ರಹ್ಮಜ್ಞಾನದಿಂದ ಆಗೋದಿಲ್ಲ, ಭ್ರಮ ಅಂದರೆ ಭ್ರಮೇ ಜ್ಞಾನದಿಂದ ಆಗೋದಿಲ್ಲ. ಮೋಕ್ಷ ಆಗೋದು ಪ್ರಾಪ್ತಿ ಆಗತಕ್ಕಂಥದ್ದು ಬ್ರಹ್ಮಜ್ಞಾನದಿಂದ. ಅಂಥ ಬ್ರಹ್ಮಜ್ಞಾನ ಉಪದೇಶ ಮಾಡ್ತಕ್ಕಂಥ ಸದ್ರುಗಳ ಸನ್ನಿಧಿ ಇರ್ತಾರೆ, ಅದು ಸರ್ವಶ್ರೇಷ್ಠ. ಸದ್ರುಗಳು ಕೃಪಾಶ್ವರ ಪಡಿಬೇಕು. ಅವರ ಸನ್ನಿಧಿಯಲ್ಲಿ ತೆರಳಿ ಆಪ್ತ ಸೇವೆ, ಅಂಗ ಸೇವೆ, ಸ್ಥಾನ ಸೇವೆ, ಶ್ರದ್ಧಾವ ಸೇವೆ ಮಾಡಬೇಕು. ಹಾಗೆ ಮಾಡ್ತಾ ಇದ್ರೆ ನಮ್ಮ ಉದ್ಧಾರ ಆಗ್ತದೆ.